ಪುಷ್ಪಗಳಿಂದ ಸುಂದರವಾಗಿ ಅಲಂಕೃತಗೊಂಡ ತೆರೆದ ವಾಹನದಲ್ಲಿ ಬಿಚ್ಚುಗತ್ತಿಯ ಬೆಂಗಾವಲಿನೊಂದಿಗೆ ಇಂದಿನ ಈ ಸಂಭ್ರಮದ ಆಚರಣೆಯಲ್ಲಿ ಪಾಲ್ಗೊಂಡಿರತಕ್ಕಂತಹ ವಿವಿಧ ಪರೇಡ್ ಪಡೆಗಳ ಪರಿವೀಕ್ಷಣೆಗೆ ತೆರಳುತ್ತಿದ್ದಾರೆ. ಸೆಪ್ಟೆಂಬರ್ 17 ಈ ಭಾಗಕ್ಕೆ ಮರೆಯಲಾಗದ ಮಹಾನ ದಿನ. ಆಪರೇಷನ್ ಫೋಲೋ ಎಂಬ ಪೊಲೀಸ್ ಕಾರ್ಯಾಚರಣೆಯ ಮೂಲಕ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ನಾಯಕತ್ವದಲ್ಲಿ ರಾಜ್ಯ ಪ್ರಭುತ್ವದಿಂದ ಪ್ರಜಾಪ್ರಭುತ್ವಕ್ಕೆ ವಿಲೀನವಾದ ಸುದಿನ ಈ ಕಲ್ಯಾಣ ಕರ್ನಾಟಕ ಉತ್ಸವ. ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು, ಈ ನಾಡು ಕಂಡ ಅಪರೂಪದ ರಾಜಕಾರಣಿ, ಬಡವರ ಪಾಲಿನ ಅನ್ನದಾತರು, ಪಂಚ್ ಗ್ಯಾರಂಟಿಗಳ ಸರದಾರರು ತುಂಬ ಸಂತೋಷಭರಿತರಾಗಿ ಇವತ್ತಿನ ಕಲ್ಯಾಣ ಕರ್ನಾಟಕ ಉತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೆ ನಮ್ಮ ಕಲಬುರಗಿಯ ಜನತೆಯ ಪರವಾಗಿ ಮತ್ತೊಮ್ಮೆ ಚಪ್ಪಾಳೆಯ ಮೂಲಕ ಹಾರ್ದಿಕ ಸ್ವಾಗತವನ್ನು ಕೋರ್ತಾ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರೆಡೆಗೆ ಕೈ ಬೀಸುತ್ತಾ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ ಪರೇಡ್ ಪರಿವೀಕ್ಷಣೆಗಾಗಿ ತೆರಳುತ್ತಾ ಇದ್ದಾರೆ. ನಿಮ್ಮ ಬಳಿಗೆ ಬಂದಾಗ ನೀವು ಕೂಡ ಕೈ ಬೀಸಬಹುದು. ಚಪ್ಪಾಳೆಗಳ ಮುಖೇನ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ವಂದನೆಯನ್ನು, ಅಭಿನಂದನೆಯನ್ನು, ಶುಭಾಶಯವನ್ನು ತಿಳಿಸಬಹುದು. ಬಂಧುಗಳೇ, ಕರ್ನಾಟಕ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳನ್ನು ಜನ ಕಲ್ಯಾಣಕ್ಕಾಗಿ ನೀಡಿದೆ. ಅತ್ಯಂತ ಯಶಸ್ವಿಯಾಗಿ ಪ್ರತಿಯೋರ್ವನಿಗೂ ಕೂಡ ಸರ್ಕಾರದ ಯೋಜನೆಗಳನ್ನು ತಲುಪಿಸುವಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಟಿಬದ್ಧರಾಗಿದ್ದಾರೆ. ಜನಸೇವೆಯ ದೀಕ್ಷೆಯನ್ನು ತೊಟ್ಟಿರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಕಲ್ಯಾಣ ಕರ್ನಾಟಕ ಭಾಗದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಅನೇಕ ಯೋಜನೆಗಳನ್ನು ಸಾಕಾರಗೊಳಿಸುತ್ತಾ ಸಾಗಿದ್ದಾರೆ. ಪರೇಡ್ ಪರಿವೀಕ್ಷಣೆ ಇದೀಗ ಮನ್ಯರ ಪರಿವೀಕ್ಷಣೆಯು ಡಿಆರ್ ಘಟಕ ಕಲಬುರಗಿ ಇಂದ ಗೌರವ ವಂದನೆಯನ್ನು ಸ್ವೀಕರಿಸಿ ಇದೀಗ ಮಾನ್ಯರು ಮುಂದೆ ಸಾಗ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಸಿಆರ್ ಘಟಕ ಕಲಬುರಗಿ ನಗರ ಹಾಗೂ KSISF 3ನೇ ಪಡೆ 2 ತಂಡಗಳ ಗೌರವ ವಂದನೆಯನ್ನು ಸ್ವೀಕರಿಸಿ ಮಾನ್ಯ ಮುಖ್ಯಮಂತ್ರಿಗಳು ಮುಂದೆ ಸಾಗ್ತಾ ಇದ್ದಾರೆ. ಇದೀಗ ಮಾನ್ಯರು 6ನೇ ಪಡೆ KSRP ಕಲಬುರಗಿ 1 ಹಾಗೂ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಕಲಬುರಗಿ ಇವರಿಂದ ಗೌರವ ವಂದನೆಯನ್ನು ಸ್ವೀಕರಿಸಿ ಇದೀಗ ಮಾನ್ಯರು ಮುಂದೆ ಸಾಗ್ತಾ ಇದ್ದಾರೆ. ಪೊಲೀಸ್ ತರಬೇತಿ ಮಹಾವಿದ್ಯಾಲಯ ನಾಗನಹಳ್ಳಿ ಕಲಬುರಗಿ ಹಾಗೂ ಅರಣ್ಯ ಇಲಾಖೆ ಕಲಬುರಗಿ ಇರುವರ ಗೌರವ ವಂದನೆಯನ್ನು ಸ್ವೀಕರಿಸಿ ಮುಂದೆ ಸಾಗ್ತಾ ಇದ್ದಾರೆ ಜನಪ್ರಿಯ ಮಾನ್ಯ ಮುಖ್ಯಮಂತ್ರಿಗಳು. ತದನಂತರ ಮಾನ್ಯರು ವಾದ್ಯ ವೃಂದದವರಿಂದ ಗೌರವ ವಂದನೆಯನ್ನು ಸ್ವೀಕರಿಸಿ ಸಿವಿಲ್ ಪುರುಷ ಪಡೆ ಕಲಬುರಗಿ ನಗರ ಹಾಗೂ ಅಬಕಾರಿ ಇಲಾಖೆ ಕಲಬುರಗಿ ಈ ಪಡೆಯಿಂದ ಗೌರವ ವಂದನೆಯನ್ನು ಸ್ವೀಕರಿಸಿ ಇದೀಗ ಮಾನ್ಯರು ಮುಂದೆ ಸಾಗ್ತಾ ಇದ್ದಾರೆ. ಸಿವಿಲ್ ಪುರುಷ ಪಡೆ ಕಲಬುರಗಿ 32ನೇ NCC ಬೆಟಾಲಿಯನ್ ತಂಡ ಇರುವರ ತಂಡಗಳ ಗೌರವ ವಂದನೆಯನ್ನು ಸ್ವೀಕರಿಸಿ ಮಾನ್ಯ ಅತಿಥಿಗಳು ಮುಂದೆ ಸಾಗ್ತಾ ಇದ್ದಾರೆ. ಇದೀಗ ಮಾನ್ಯರು ಸಿವಿಲ್ ಮಹಿಳಾ ಪಡೆ ಕಲಬುರಗಿ ಜಿಲ್ಲೆ ಮತ್ತು ನಗರ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸೇನಾ ಆಯ್ಕೆ ಪೂರ್ವ ತರಬೇತಿ ಶಾಲೆ ಈ ಇರುವರ ಪಡೆಯಿಂದ ಗೌರವ ವಂದನೆಯನ್ನು ಸ್ವೀಕರಿಸಿ ಇದೀಗ ಮಾನ್ಯರು ಮುಂದೆ ಸಾಗ್ತಾ ಇದ್ದಾರೆ. ಕರ್ನಾಟಕದ ಹೆಮ್ಮೆಯ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಇವತ್ತಿನ ಕವಾಯತಿನಲ್ಲಿ ಭಾಗವಹಿಸಿರ್ತಕ್ಕಂಥ 6ನೇ ಪಡೆ KSRP ಕಲಬುರಗಿ ಹಾಗೂ ಅಗ್ನಿಶಾಮಕ ದಳ ಮತ್ತು ಸೇವೆಗಳು ಕಲಬುರಗಿ ಇರುವರ ಗೌರವ ವಂದನೆಯನ್ನು ಸ್ವೀಕರಿಸಿ ಮುಂದೆ ಸಾಗ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಇದೀಗ ಮಾನ್ಯರು ಎಲ್ಲ ಪಡೆಗಳ ಪರಿವೀಕ್ಷಣೆಯನ್ನು ಯಶಸ್ವಿಯಾಗಿ ನೆರವೇರಿಸಿಕೊಂಡು ಇದೀಗ ಮುಖ್ಯ ವೇದಿಕೆಯತ್ತ ಆಗಮಿಸ್ತಾ ಇದ್ದಾರೆ. ಬುದ್ಧ, ಬಸವ, ಅಂಬೇಡ್ಕರ್ ಅವರ ಆದರ್ಶಗಳನ್ನು ಅಕ್ಷರಶಃ ಪಾಲಿಸಿಕೊಂಡು ಬರುತ್ತಿರುವ ನಮ್ಮ ಘನ ಸರ್ಕಾರದ ಹೆಮ್ಮೆಯ ಮುಖ್ಯಮಂತ್ರಿಗಳು ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ನುಡಿದಂತೆ ನಡೆಯುವ ಸರ್ಕಾರ ಎಂಬುದನ್ನು ಸಾಬೀತುಪಡಿಸಿದ ಧೀಮಂತ ನಾಯಕರು. ಇದೀಗ ಸಮೃದ್ಧ ಕರ್ನಾಟಕದ ಅಭಿವೃದ್ಧಿ ಏಳಿಗೆಯನ್ನು ಬಯಸಿರುವಂಥ ಮಾನ್ಯ ಮುಖ್ಯಮಂತ್ರಿಗಳು ಈಗ ಪರೇಡನ್ನು ವೀಕ್ಷಣೆ ಮಾಡಿ ನಮ್ಮೆಲ್ಲರ ಜನರ ಆಶಯವನ್ನು ಹೊತ್ತಿರುವಂಥ ಮಾನವೀಯ ಮೌಲ್ಯಗಳ ಮಹಾನಾಯಕರು ಮಾನ್ಯ ಮುಖ್ಯಮಂತ್ರಿಗಳು ವೇದಿಕೆಯತ್ತ ಆಗಮಿಸ್ತಾ ಇದ್ದಾರೆ. ಬೆಲ್ಲದಂತೆ ಬೇಕಾಗಿ ಮಾವಿನಂತೆ ಸವಿಯಾಗಿ ಕಣ್ಣು ಬಿಟ್ಟ ಗಳಿಗೆಯಿಂದ ನಾಡಿನ
ಅಭಿವೃದ್ಧಿಯನ್ನು ಬಯಸಿರುವಂಥ ಮಾನ್ಯ ಮುಖ್ಯಮಂತ್ರಿಗಳು ಕಲ್ಯಾಣದ ನೆಲಕ್ಕೆ ಆಗಮಿಸಿರುವಂಥದ್ದು 10 ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಮುನ್ನುಡಿಯನ್ನು ಬರೆಯುವ ಶುಭಗಳಿಗೆ. ಬಸವಾದಿ ಶರಣರ ಆಶಯದಂತೆ ಸಮಾನತೆಯ ಸರ್ಕಾರವನ್ನು ಮುನ್ನಡೆಸ್ತಾ ಇರುವಂಥ ನಮ್ಮೆಲ್ಲರ ಅಭಿಮಾನದ ಜನನಾಯಕರಾಗಿರುವ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ತುಕಡೆಗಳಿಂದ ಗೌರವ ವಂದನೆಯನ್ನು ಸ್ವೀಕಾರ ಮಾಡಿ ಪರಿವೀಕ್ಷಣೆಯನ್ನು ಮಾಡಿ ವೇದಿಕೆಯತ್ತ ಮರಳಿ ಬರ್ತಾ ಇದ್ದಾರೆ. ಬಂಧುಗಳೇ, ನಿಮ್ಮ ಬಳಿಗೆ ಬಂದಾಗ ಶುಭಾಶಯವನ್ನು ನೀವು ಕೂಡ ಹೇಳಬಹುದು. ಚಪ್ಪಾಳೆಗಳ ಮುಖೇನ ಬಂಧುಗಳೇ, ಬಸವಣ್ಣನವರ ಅನುಯಾಯಿಯಾಗಿ ಅವರು ನೀಡಿದಂತಹ ತತ್ವಗಳನ್ನು ಅಧಿಕಾರದಲ್ಲಿ ಪಾಲಿಸ್ತಾ ಇರುವಂಥವರು ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು. ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕನನ್ನಾಗಿ ಘೋಷಣೆ ಮಾಡಿದಂಥವರು ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು. ಇದೀಗ ಮಾನ್ಯರು ಎಲ್ಲ ಪಡೆಗಳ ಪರಿವೀಕ್ಷಣೆಯನ್ನು ನೆರವೇರಿಸಿಕೊಂಡು ಇದೀಗ ಮುಖ್ಯ ವೇದಿಕೆಯತ್ತ ಆಗಮಿಸ್ತಾ ಇದ್ದಾರೆ. ಪಂಚ ಗ್ಯಾರಂಟಿ ಯೋಜನೆಗಳ ಪ್ರಣಾಳಿಕೆ ಮೂಲಕ ಬಡ ಜನರ ನೆಮ್ಮದಿಯ ಜೀವನಕ್ಕೆ ನಾಂದಿ ಹಾಡಿದ ರೂವಾರಿ, ನಾಡು ಕಂಡ ಧೀಮಂತ ನಾಯಕರು, ಧ್ವನಿ ಇಲ್ಲದ ಸಮುದಾಯಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಇವರು ಇದೀಗ ಮುಖ್ಯ ವೇದಿಕೆಯತ್ತ ಆಗಮಿಸ್ತಾ ಇದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿ